ನಾನು ಅದಕ್ಕೆ ಮೇಡಮ್ ಒತ್ತಿ ಒತ್ತಿ ಹೇಳಿದ್ದು, ಬರೀ ಡಾಕ್ಟ್ರ್ ಮೇಲೆ ಬಿಡೋದಲ್ಲ, ನಮ್ಮ ಪ್ರಯತ್ನನೂ ಇರಬೇಕು ಅಂತ ಅದಕ್ಕೆ ಹೇಳಿ. ನಾವೆಲ್ಲ ತಿಂದ್ಬಿಟ್ಟು ಏನು ಕಮ್ಮಿ ಆಗಿಲ್ಲ, ಏನು ಕಡಿಮೆ ಆಗಿಲ್ಲ ಅಂದರೆ ಏನು ಯೂಸ್ ಅಲ್ವಾ? ನಮ್ಮ ಪ್ರಯತ್ನನೂ ನನಗೆ ಖುಷಿ. ಎಲ್ಲರೂ ಹಾಸ್ಪಿಟ್ಲಿಗೆ ಅಂದರೆ ಅಯ್ಯೋ ಅಂತಾರೆ, ನನಗೊಂಥರ ಖುಷಿ. ಇವತ್ತೇನು ಹೇಳ್ತಾರೆ, ನನ್ನ ಚೆನ್ನಾಗಿದೆ ಅಂತಾರೆ, ಓಕೆ ಇನ್ನೇನಾದರೂ ಇದು ಮಾಡ್ತಾರ ಅನ್ನೋದು. ಏನು ಮೇಡಮ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ ಅಷ್ಟೇ, ನನಗೇನು ಯಾರು ಏನು ಇದು ಮಾಡಿ. ನನ್ನ ಹೆಸರು ಜಯಂತಿ ಅಂತ, ನನಗೆ 50 ಇಯರ್ಸು. ನನಗೆ ಇಲ್ಲಿ ಗುಡುಚಿಗೆ ಬರೋಕ್ಕೆ ಮುಂಚೆ ಶುಗರು, BP, ಥೈರಾಯ್ಡು ಎಲ್ಲ ಇತ್ತು. 1 ಇಯರಿಂದ ಇದೆ ನನಗೆ. ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಾ ಇದ್ದೆ ನಾನು. ಅದು ತಗೊಳ್ಳುವಾಗ ತುಂಬ ನನಗೆ ಸುಸ್ತು, ಟಯರ್ಡ್ನೆಸ್, ತುಂಬ ಕಾಲೆಲ್ಲ ನೋವು, ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ. ಮಾತ್ರೆ ತೊಗೊಂಡ್ರೆ ಫುಲ್ಲು ರೆಸ್ಟ್ ಮಾಡಬೇಕು, ಯಾವ ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬಾ ಸುಸ್ತಾಗ್ತಾಯಿತ್ತು ನನಗೆ. ಇದು 1 ಇಯರಿಂದ ತೊಗೊಳ್ತಾ ಇದ್ರೂ ನನಗೇನು ಕಡಿಮೆನೇ ಅನಿಸ್ಲಿಲ್ಲ. ಹೀಗೆ ನಮ್ಮ ಮನೆ ಪಕ್ಕದಲ್ಲಿ ಹಿಂಗೆ ಮಾತಾಡ್ತಾಯಿದ್ವಿ. ಪ್ಲಸ್ ನಾನು ಆನ್ಲೈನಲ್ಲಿ ಏನು ಚೆಕ್ ಮಾಡ್ತಾ ಇರೋವಾಗ ಗುಡುಚಿ ಆಯುರ್ವೇದ ಅಂತ ತೋರಿಸಿದ್ರು. ಮತ್ತು ನಮ್ಮ ಮನೆ ಪಕ್ಕದಲ್ಲಿನೂ ಒಬ್ಬರು ಹೇಳಿದ್ರು, ಚೆನ್ನಾಗಿದೆ ನೋಡಿ ಟ್ರೈ ಮಾಡಿ ಅಂತ. ಅದಕ್ಕೆ ನಾನು ಅಡ್ರೆಸ್ ಅದರಲ್ಲಿ ಆನ್ಲೈನಲ್ಲಿ ತಗೊಂಡು ಕಾಲ್ ಮಾಡಿ ಬಂದೆ ನಾನು ಇಲ್ಲಿ ತೋರ್ಸೋಕ್ಕೆ. ಬಟ್ ಬಂದಾಗ ಫಸ್ಟ್ ದಿವಸನೇ ಇಲ್ಲಿ ಸ್ಟಾಫು ಎಲ್ಲರೂ ತುಂಬ ಒಳ್ಳೆ ಕೋಆಪ್ರೇಷನ್ ಇದೆ ನನಗೆ. ಮಾತಾಡೋವೇ ಇರಲಿ, ಇದು ಒಬ್ರಿಗೊಬ್ರು ಇದು ಚೆನ್ನಾಗಿದೆ. ಇಲ್ಲಿ ಬಂದಿದ ತಕ್ಷಣ ನಾನು ಈ ಥರ ನನ್ನ ಕಂಪ್ಲೇಂಟ್ಸ್ ಎಲ್ಲ ಡಾಕ್ಟರ್ ಪಲಕ್ ಅಂತ ಫಸ್ಟು ನನ್ನ ಬಗ್ಗೆ ಎಲ್ಲ ಅವರು ಕೇಸ್ ಹಿಸ್ಟ್ರಿ ತೊಗೊಂಡ್ರು. ಕೇಸ್ ಹಿಸ್ಟ್ರಿ ತೊಗೊಂಡಾಗ ಅವರು ತುಂಬ ನನಗೆ ಟೈಮ್ ಕೊಟ್ಟರು. ನನ್ನ ಸಮಸ್ಯೆ ಏನು ಅಂತ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಅವರು ಅವ್ರ ಸೀನಿಯರ್ ಡಾಕ್ಟರ್ ಯಮುನಾ ಅಂತ ಇದ್ದಾರೆ. ತುಂಬ ಕೋಆಪ್ರೇಷನ್ ಇಲ್ಲಿ ಚೆನ್ನಾಗಿದೆ. ಪೇಷಂಟ್ ಜೊತೆಗೆ ಸ್ಟಾಫಿಂದ ಹಿಡಿದು ರಿಸೆಪ್ಷನ್ನಿಂದ, ಫಾರ್ಮಸಿಯಿಂದ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಇಲ್ಲಿ ಮಾತಾಡೋದು ಇರಲಿ, ಏನೇ ಇರಲಿ. ಸರಿ, ನಾನು ಇಲ್ಲಿ ಬಂದು ತೋರಿಸ್ದೆ. ಮತ್ತು ನನಗೆ ನೋಡಿ ಫಸ್ಟು 10 ಡೇಸಿಗೆ ನನಗೆ ಇದು ಮೆಡಿಸಿನ್ ಎಲ್ಲ ನನಗೆ ಹೇಳಿದ್ರು. ಆಮೇಲೆ ಡಯಟ್ ಚಾರ್ಟು ಎಲ್ಲ ಕೊಟ್ಟಿದ್ದಾರೆ. ಬಟ್ ಏನು ಅವ್ರ ಜೊತೆಗೆ ನಮ್ಮ ಪ್ರಯತ್ನನೂ ಇರಬೇಕು. ಅವರು ಡಾಕ್ಟ್ರ್ ಮೇಲೆ ನಾವು ಬಿಡೋದಂತಲ್ಲ, ಅವ್ರು ಹೇಳಿರೋದನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ಗುಣ ಆಗುತ್ತೆ. ನನಗೆ 10 ದಿವಸದಲ್ಲೇ ನನಗೆ ಡಿಫ್ರೆನ್ಸ್ ಅನ್ನಿಸ್ತು ನನಗೆ. ಇಲ್ಲಿ ನಾನು ಕಂಟಿನ್ಯೂ ಮಾಡಿದ್ರೆ ನನಗೆ ಚೆನ್ನಾಗಾಗುತ್ತೆ, ನನ್ನ ರಿವರ್ಸ್ ಹಾಗೇ ಆಗುತ್ತೆ ಅಂತ. ಅವ್ರು ಯಾವ ರೀತಿ ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು. ಆದರೆ ಅವರು ಡಾಕ್ಟ್ರ್ ಹೇಳಿದ್ದಾರೆ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವೇನೋ ಹೆಂಗೋ ಇರೋದು, ಬರೀ ಮೆಡಿಸಿನ್ ತೊಗೊಂಡ್ರೆ ನೋ ಯೂಸ್. ಅದನ್ನು ನಾವು ಫಾಲೋ ಮಾಡಿ ಅವರು ನಮ್ಮನ್ನ ಫಲಕ್ ಮೇಡಮು ನಮ್ಮನ್ನ ನಾವು ಅವ್ರಿಗೆ ರಿಪೋರ್ಟ್ ಕಳಿಸ್ತಾ ಇರ್ತೀವಿ. ಶುಗರ್ ಟೆಸ್ಟ್ ಮಾಡಿ 1 ಡೇ ಬಿಟ್ಟು ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಏನಾದರೂ ನಿಮಗೆ ತೊಂದರೆ ಇದೆಯಾ ಏನು ಅಂತ ನಮ್ಮನ್ನ ಕಾಲ್ ಮಾಡಿ ಕೇಳ್ತಾರೆ. ಇಲ್ಲ ಅದು ಮೆಡಿಸಿನ್ ಚೇಂಜ್ ಮಾಡಿದವಾಗೆಲ್ಲ ಅದರಿಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಹೆಲ್ತಲ್ಲಿ ಅಂತಲೂ ನಮ್ಮನ್ನ ಕೇಳ್ತಾರೆ. ಆದರೆ ನಮಗೇನಿದೆ ತೊಂದರೆ ಹೇಳಿದ್ರೆ ಅವ್ರು ಖಂಡಿತ ಅದಕ್ಕೆ ನಮಗೆ ಏನು ಪರಿಹಾರ ಹೇಳೇ ಹೇಳ್ತಾರೆ. ನಾನು 10 ದಿವಸಕ್ಕೆ ನನಗೆ ಅನ್ನಿಸ್ತು ಇಲ್ಲಿ ನನಗೆ ಖಂಡಿತ ರಿವರ್ಸ್ ಆಗುತ್ತೆ ಅಂತ. ನಾನೀಗ ಜೂನ್ 15ನೇ ತಾರೀಕಿಂದ ಇಲ್ಲಿ ಬರ್ತಾ ಇದ್ದೀನಿ. ನನಗೆ 1 ಮಂತಲ್ಲೇ ನನಗೆ 300-400ವರೆಗೂ ಇತ್ತು ನನಗೆ ಶುಗರು. ನನಗೆ 10 ಡೇಸ್ 15 ಡೇಸಲ್ಲೇ ನನಗೆ 120-150 ಹಿಂಗೆ ನನಗೆ ಬಂದಿದೆ. ನನಗೆ ಥೈರಾಯ್ಡು, BP ಗೆಲ್ಲ ಮಾತ್ರೆ ಸ್ಟಾಪ್ ಮಾಡಿದ್ರು, ಥೈರಾಯ್ಡಿಗೆ ಸ್ಟಾಪ್ ಮಾಡಿದ್ದಾರೆ. ನನಗೆಲ್ಲನೂ ಇವಾಗ ನಿಧಾನಕ್ಕೆ ಒಂದೊಂದೇ ಅವರು ಸ್ಟೆಪ್ ಬೈ ಸ್ಟೆಪ್ಪು ಡಯಟಲ್ಲೂ ಎಷ್ಟು ಕಂಟ್ರೋಲ್ ಇತ್ತು, ಇವಾಗ ಅದನ್ನು ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಕಾಂಟ್ರಿಬ್ಯೂಷನ್ ನಮ್ಮದು ಇರಬೇಕು ಮೇನ್. ಡಾಕ್ಟ್ರ್ ಮೇಲೆ ನಾವೆಲ್ಲ ಹೇಳೋದಕ್ಕಾಗಲ್ಲ. ಸ್ಟಾಫ್ ಚೆನ್ನಾಗಿದೆ. ಡಾಕ್ಟ್ರ್ ಯಮುನಾ ಅವರಂತೂ ತುಂಬಾ ಅವರು ಎಷ್ಟೊತ್ತಾದರೂ ನಮ್ಗೆ ಏನೇ ಸಮಸ್ಯೆ ಇದ್ರೂ ನಿಧಾನವಾಗಿ ಕೇಳಿಸ್ಕೊಂಡು ನಮ್ಗೆ ಅದಕ್ಕೆ ಏನೇ ಪರಿಹಾರ ಇದ್ದರೂ ಕೊಡ್ತಾರೆ ನಮಗೆ. ನಾನು ಹೇಳೋದು ಇಲ್ಲಿ ಬನ್ನಿ, ಖಂಡಿತ ರಿವರ್ಸ್ ಆಗೇ ಆಗುತ್ತೆ. ನಾನೀಗ 3 ಮಂತ್ಸ್ ಆಗಿದೆ, ನನಗೆ ಆಲ್ರೆಡಿ ರಿವರ್ಸ್ ಆಗಿದೆ. ನಾನು ಇನ್ನೂ 3 ಮಂತ್ಸ್ ನನಗೆ ಇದೆ ಟ್ರೀಟ್ಮೆಂಟು. ಅಷ್ಟರಲ್ಲಿ ನೀವು ಮುಂದೆ ಔಷಧಿನೇ ಇಲ್ದಂಗೆ ಇರ್ಬೋದು. ಅದೇ ಇಲ್ಲ ಅಂತಂದರೆ ನೀವು ಜೀವನ ಪೂರ್ತಿ ನೀವು ಅದು ಶುಗರ್ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು, ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಹಂಗೆ ಅನ್ನಿಸ್ತಾ ಇಲ್ಲ. ನಾವು ಇಲ್ಲಿ ಬಂದರೆ ಖಂಡಿತ ನಮ್ಗೆ ರಿವರ್ಸ್ ಆಗುತ್ತೆ. ನಾವು ಅದು ಔಷಧಿ ಇಲ್ದಂಗೆ ಮುಂದೆ ನಮ್ಮ ಜೀವನ ಮುಂಚೆ ಹೆಂಗಿದ್ವೋ ನಾವು ಎಲ್ಲ ತಿಂದ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಹೆಂಗಿದ್ವಿ ನಾವು ಹಂಗಿರ್ಬೋದು ಅಂತ ನನಗೆ ನಂಬಿಕೆ ಇದೆ. ನನಗಿಲ್ಲಿ
ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ. ಬನ್ನಿ, ಖಂಡಿತ ಹಾಗೇ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು.